ಥಿಯೇಟ್ರಿಕಲಿ ಕಲೆಕ್ಷನ್ ತಗೊಳ್ಳುವಂಥದ್ರಲ್ಲಿ ದೊಡ್ಡ ಮಟ್ಟಕ್ಕೆ ಹೆಸರು ಕನ್ನಡ ಸಿನಿಮಾಗಳು ದೊಡ್ಡ ಓಪನಿಂಗ್ ತೊಳೆದು ದರ್ಶನ್ ಸರ್. ಅದ್ರ ಬಗ್ಗೆ ನಂಗೆ ಬಹಳ ಪ್ರೀತಿ ಇದೆ. ಅವ್ರ ಸಿನಿಮಾ ಶುರುವಾಗಿದೆ ಅನ್ನೋದೇ ಹೆಮ್ಮೆ, ನಿಜವಾಗ್ಲೂ ಖುಷಿಯಾಗಿದೆ. ಒಳ್ಳೆ ನ್ಯೂಸು ಸಿನಿಮಾ ರಿಲೇಟೆಡ್ ಯಾರೇ ಹೇಳಿದ್ರೋಣ ದೇವರನ್ನೇ ಖುಷಿ ಪಡೋ ಸಾಲಿನಲ್ಲಿ ಮೊದಲಿಗ ನಾನು. ಮೂರನೇದು ದರ್ಶನ್ ಸರ್. ಇವಾಗ ಈ ಜನ್ರೇಷನ್ಗೆ ಉಳ್ಕೊಂಡಿರುವಂಥ ಅದ್ಭುತ ಮಾಸ್ ಹೀರೋ ಅವರು ದರ್ಶನ್ ಸರ್ ಕೂಡ ಇದ್ದಾರೆ. ಆ್ಯಕ್ಚುಲಿ ಇವರೆಲ್ಲರೂ ಇದ್ದಾರೆ, ಎಲ್ಲರೂ ಆ ಸಾಂಗಲ್ಲಿ ಇದ್ದಾರೆ. ಸೊ ಇದು ನಮ್ಮ ಚಿತ್ರರಂಗದ ಹೆಗ್ಗಳಿಕೆ. ಇವರೆಲ್ಲ ಇದ್ದಾರೆ. ಇವರೆಲ್ಲ ದೀಸ್ ಪೀಪಲ್ ಆರ್ ವೆರಿ ಸ್ಪೆಷಲ್ ಫಾರ್ ಅಸ್. ಏನಪ್ಪ ಅರೆ ಏನು ಆರ್ಬಾಸ್ ಮದುವೆನಾ ಏನು ಏನು ಕೊಟ್ರಣ? ಎಲ್ಲ ಕಲಾವಿದರ ಬಗ್ಗೆ ಮಾತಾಡಿದ್ದಾರೆ. ಒಳ್ಳೇದು ಅಣ್ಣ, ಎಲ್ಲರೂ ನಮ್ಮವರೇ. ನೀವೇನು ಗೊತ್ತಾ, ನಮ್ಮ ಸಿನಿಮಾ ಬಗ್ಗೆ ಕೇಳಿ ಹೇಳ್ತೀನಿ, ನೀವು ದರ್ಶನ್ ಅವ್ರ ಬಗ್ಗೆ ಹೇಳಿ, ಸುದೀಪ್ ಬಗ್ಗೆ ಕೇಳಿ ಅಂದರೆ ಇಬ್ರಿಗೂ ಒಳ್ಳೇದಾಗಲಿ. ಎಲ್ಲರೂ ನಮ್ಮವರೇ. ನಾನು ಪ್ರಾಮಾಣಿಕವಾಗಿ ಹೇಳೋದು, ಎಲ್ಲರೂ ಕನ್ನಡ ಚಿತ್ರರಂಗನ ತುಂಬ ಚೆನ್ನಾಗಿ ಕಟ್ಟಿಟ್ಟಿದ್ದಾರೆ. ಅಣ್ಣವ್ರ ನಂತರ ವಿಷ್ಣು ಸರ್, ಅಂಬರೀಷ್ ಅವ್ರ ಸರ್ ಹೇಗೆ ಕಟ್ಟಿದ್ರು ಹಾಗೆ ಅದು ನೆಕ್ಸ್ಟ್ ಜನರೇಷನ್ ರವಿ ಸರ್, ಶಿವಣ್ಣ ಸರ್ ಎಲ್ಲ ಹೇಗೆ ಚಿತ್ರರಂಗ ಕಟ್ಟಿದ್ರು, ನೆಕ್ಸ್ಟ್ ಬಂದಂತಹ ಅಪ್ಪು ಸರು, ನಮ್ಮ ದರ್ಶನ್ ಸರ್, ಸುದೀಪ್ ಅವರು ಎಲ್ಲರೂ ಚಿತ್ರರಂಗನ ಭಾಳ ಚೆನ್ನಾಗಿ ಕಟ್ಟಿದ್ದಾರೆ. ಅದಾದಮೇಲೆ ಒಂದಷ್ಟು ವಿಲನ್ಗಳು ಅವ್ರದ್ದೇ ಶೈಲಿಯ ಕಾಂಟ್ರಿಬ್ಯೂಷನ್ಸ್ ಕೊಟ್ಟಿದ್ದಾರೆ, ಕಾಮಿಡಿಯನ್ಸ್ ಅವ್ರದ್ದೇ ಶೈಲಿಯ ಕಾಂಟ್ರಿಬ್ಯೂಷನ್ಸ್ ಕೊಟ್ಟಿದ್ದಾರೆ. ಒಬ್ಬೊಬ್ರದ್ದು ಒಂದೊಂದು ಕಾಂಟ್ರಿಬ್ಯೂಷನ್ ಇದೆ, ಎಲ್ಲ ಚೆನ್ನಾಗಾಗಿದೆ. ಎಲ್ರಿಗೂ ಒಳ್ಳೆಯದಾಗಲಿ. ಮ್ಯಾಕ್ಸ್ ಹಿಟ್ ಆಗಿದೆ, ತುಂಬ ಖುಷಿ ಆಯಿತು ನನಗೆ. ಆ್ಯಂಡ್ ಈ ವರ್ಷ ಅದೇ ಹೇಳಿದ, ಐ ಆಮ್ ವೆರಿ ಹ್ಯಾಪಿ. ಫಸ್ಟ್ ನ್ಯೂಸೇ ಗುಡ್ ನ್ಯೂಸ್ ಬಂದೈತೆ. ಸಿನಿಮಾ ರಿಲೇಟೆಡ್ ಮಾತ್ರ ಕೇಳಿ, ಕಾಂಟ್ರವರ್ಸಿ ಇರೋಂಥ ಬೀದಿ ಇರ್ತದಲ್ಲ, ಪಕ್ಕದ ಏರಿಯಾಕ್ಕೂ ಬರೋಕ್ಕಿಲ್ಲ. ಮ್ಯಾಕ್ಸ್ ಬಗ್ಗೆ ಹೇಳಿದ್ರಿ, ಮತ್ತೆ ಡೆವಿಲ್ ಏನು ಹೊಸ ವರ್ಷದ ಸ್ಟಾರ್ಟಿಂಗ್ ಅಲ್ಲೇ ಡಬ್ಬಿಂಗ್ ಸ್ಟಾರ್ಟ್ ಆಗಿದೆ, ಇದ್ರ ಬಗ್ಗೆ ತುಂಬ ಒಳ್ಳೆ ವಿಚಾರ. ಯಾಕೆಂದರೆ ಕನ್ನಡ ಸಿನಿಮಾಗಳು ಥಿಯೇಟ್ರಿಕಲಿ ಕಲೆಕ್ಷನ್ ತಗೊಳ್ಳುವಂಥದ್ರಲ್ಲಿ ದೊಡ್ಡ ಮಟ್ಟಕ್ಕೆ ಹೆಸರು ಕನ್ನಡ ಸಿನಿಮಾಗಳು ದೊಡ್ಡ ಓಪನಿಂಗ್ ತೊಳೆದು ದರ್ಶನ್ ಸರ್. ಅದ್ರ ಬಗ್ಗೆ ನಂಗೆ ಬಹಳ ಪ್ರೀತಿ ಇದೆ. ಯಾಕೆಂದರೆ ಫಸ್ಟ್ ವೀಕು ಓಪನಿಂಗ್ ಇರ್ಬೋದು, ಮಾರ್ನಿಂಗ್ ಶೋ ಇರ್ಬೋದು, ಅಥವಾ ಥಿಯೇಟ್ರಿಕಲಿ ಡಿಸ್ಟ್ರಿಬ್ಯೂಟರ್ಸು ಮತ್ತು ಪ್ರೊಡ್ಯೂಸರ್ಸು ಬಹಳ ಮೆಚ್ಚಿನಿಂದ ಪ್ರೀತಿಯಿಂದ ನಂಬೋದು ಅವರು. ಸೊ ಅವ್ರ ಸಿನಿಮಾ ಶುರುವಾಗಿದೆ ಅನ್ನೋದೇ ಹೆಮ್ಮೆ, ನಿಜವಾಗ್ಲೂ ಖುಷಿಯಾಗಿದೆ. ಒಳ್ಳೆ ನ್ಯೂಸು ಸಿನಿಮಾ ರಿಲೇಟೆಡ್ ಯಾರೇ ಹೇಳಿದ್ರೋಣ ದೇವರನ್ನೇ ಖುಷಿ ಪಡೋ ಸಾಲಿನಲ್ಲಿ ಮೊದಲಿಗ ನಾನು. ಯಾಕೆಂದರೆ ನಾನು ಸಿನಿಮಾ ದಿನಕ್ಕೆ 5-6 ಸಿನಿಮಾ ಕೂತ್ಕೊಂಡು ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ, ಡೌನ್ಲೋಡ್ ಮಾಡಿ ಇಟ್ಟಿರ್ತೀನಿ. ಎಲ್ಲ ಭಾಷೆಯ ಸಿನಿಮಾಗಳನ್ನ ಡೌನ್ಲೋಡ್ ಮಾಡಿ ಸಿನಿಮಾ ನೋಡ್ತಾ ಇರ್ತೀನಿ. ನಮ್ಮ ಕನ್ನಡಕ್ಕಿರುವಂಥ ಮಾಸ್ ಸಾಲಿನ ಹೆಸರು, ಅದ್ರ ಬಗ್ಗೆ ಡೌಟೇ ಬೇಡ. ಕನ್ನಡದ ಮೊದಲ ಮಾಸ್ ಹೀರೋ ಅಂಬರೀಷ್ ಅವರು, ಎಲ್ಲ ಅಂದ್ಕೊಳ್ತಾರೆ. ಅಣ್ಣವರು ಫ್ಯಾಮಿಲಿ ಹೀರೋಸ್, ಫ್ಯಾಮಿಲಿ ಸೂಪರ್ ಸ್ಟಾರ್. ವಿಷ್ಣು ಸರ್ ಫ್ಯಾಮಿಲಿ ಇಷ್ಟಪಡ್ತಿದ್ದಂಥ ಲೇಡೀಸ್ ಎಲ್ಲ ಇಷ್ಟಪಡ್ತಿದ್ದಂಥ ಅದ್ಭುತವಾದ ನಟ. ಅಂಬರೀಷ್ ಮೊದಲ ಮಾಸ್ ಹೀರೋ. ಎರಡನೇ ಮಾಸ್ ಹೀರೋ ಶಿವರಾಜ್ ಕುಮಾರ್ ಅವರು. ಮೂರನೇದು ದರ್ಶನ್ ಸರ್. ಇವಾಗ ಈ ಜನ್ರೇಷನ್ಗೆ ಉಳ್ಕೊಂಡಿರುವಂಥ ಅದ್ಭುತ ಮಾಸ್ ಹೀರೋ ಅವರು. ಇವ್ರು 3 ಜನ ಕನ್ನಡಕ್ಕೆ ಯಾವಾಗಲೂ ಹೆಮ್ಮೆ. ಫಸ್ಟು ಯಾರೇ ಅಂದ್ಕೊಳ್ಳಿ, ಅಣ್ಣವರಲ್ಲ, ಅಣ್ಣವರು ಸೂಪರ್ ಹೀರೋ, ಸೂಪರ್ ಸ್ಟಾರು. ಬಟ್ ಫಸ್ಟ್ ಮಾಸ್ ಹೀರೋ ಕನ್ನಡಕ್ಕೆ ಅಂಬರೀಷ್ ಅಣ್ಣ. ಅಂಬರೀಷ್ ಅಣ್ಣ ಒಂದು ಪೇಪರ್ ಮೇಲೆ ಬರ್ಕೊಬಿಟ್ರು, ಒಂದು ಪೇಪರ್ ಮೇಲೆ ಅದು ಇಟ್ಕೊಂಡು ಸಿನಿಮಾ ಬಿಸ್ನೆಸ್ ಆಗ್ಬಿಡ್ದು. ಫಸ್ಟ್ ಮಾಸ್ ಹೀರೋನು ಮಾಲಾಶ್ರೀ ಅವರು. ಮಾಲಾಶ್ರೀ ಅವರು ಸಿನಿಮಾ ಯಾರು ಪ್ರೊಡ್ಯೂಸ್ ಮಾಡೋರಲ್ಲ, ಮನೆ ಕಟ್ಕೊಬಿಟ್ಟವ್ರೆ. ಇವರೆಲ್ಲ ನಮ್ಮ ಚಿತ್ರರಂಗಕ್ಕೆ ಹೆಮ್ಮೆ. ದರ್ಶನ್ ಸರ್ ಇರ್ಬೋದು, ಅವ್ರು ಸಿನಿಮಾ ಮಾಡೋದ್ರಲ್ಲ ಅವರು, ಇವರೆಲ್ಲ ಸ್ಪೆಷಲ್ಲು. ನಾನು ಇಂಥ ಒಳ್ಳೊಳ್ಳೆ ವಿಚಾರಗಳು ಕೇಳಿ ದೇವರನ್ನೇ ಖುಷಿಯಿಂದ ಹೇಳ್ತೀನಿ. ಯಾಕೆಂದರೆ ಅಂಬರೀಷ್ ಅಣ್ಣನ ಹಾದಿಲಿರುವುದು ನನಗೆ ನಿಜವಾಗ್ಲೂ ಹೆಮ್ಮೆ. ಯಾಕೆಂದರೆ ಮಾಸ್ ಸಿನಿಮಾ ಅಂದರೆ ಅವರು ಹಾಂಗ್ಕಾಂಗ್ನಲ್ಲಿ ಏಜೆಂಟ್ ಅಮರ್ ಇರ್ಬೋದು, ಅಂತ ಇರ್ಬೋದು, ಇವೆಲ್ಲ ನಿಮಗೆ ಗೊತ್ತಿಲ್ಲ. ಅದೆಲ್ಲ 80s 90s ಹೇಗೆ ಅಂದರೆ ಅಂಬರೀಷ್ ಅಣ್ಣ ಖುಷಿಯಾಗಿದ್ದಾಗ ಆಯಿತು ನೀವು ಮಾಡ್ಕೊಳ್ಳೋ ಸಿನಿಮಾ ಅಂತ ಹೇಳಿದವರೆಲ್ಲ ಸಿನಿಮಾ ಮಾಡಿಬಿಟ್ಟು ಮನೆ ಕಟ್ಕೊಬಿಟ್ಟವ್ರೆ. ದಟ್ಸ್ ದ ಪವರ್ ಆಫ್ ಅಂಬರೀಷ್ ಸರ್. ಅದಕ್ಕೆ ನಂಗೆ ಅಂಬರೀಷ್ ಅಣ್ಣ ಅಂದರೆ ಬಹಳ ಪ್ರೀತಿ. ಅದಾದಮೇಲೆ ಆ ನಂತರ ಸಾಲಿನಲ್ಲಿ ಮಾಸ್ ಹೀರೋ ಅಂದರೆ ಶಿವಣ್ಣ. ಅವ್ರು ಲಾಂಗ್ ಹಿಡಿದ್ರೆ ಅದೇ ಒಂದು ಸ್ಪೆಷಲ್ಲು. ಈಗ ದರ್ಶನ್ ಸರ್. ನನಗೆ ಇವ್ರು 3 ಜನರ ಬಗ್ಗೆ ವಿಶೇಷ ಕಳಕಳಿ ಇದೆ. ಇದು ಪ್ರಶ್ನಾತೀತ. ಯಾವತ್ತಿಗೂ ನನ್ನ ಒಪಿನಿಯನ್ ಬದಲ. ಯಾಕಂದ್ರೆ ನಾನು ಸಿನಿಮಾನ ಪ್ರೀತಿಸೋನು. ನಂಗೆ ಸಿನಿಮಾ ಬಗ್ಗೆ ಗೊತ್ತಿದೆ, ಸಿನಿಮಾನ ಸ್ಟಡಿ ಮಾಡ್ಕೊಂಬಂದಿದ್ದೀನಿ. ಒಂದು ಸಿನಿಮಾ ಮಾಡೋಕ್ಕೂ ಮುಂಚೆ ಇತಿಹಾಸಗಳೇನು ಅಂತ ಸಿನಿಮಾ ತಿಳ್ಕೊಂಡು ನಾನು ಮಾಡೋದನ್ನ 200 ಸಿನಿಮಾ ಒಬ್ಬ ನಟನಾಗಿ ಮಾಡ್ತಾರೆ ಅಂತ ಅಂಬರೀಷ್ ಸರ್ ಹೆಚ್ಚುಗಾರಿಕೆ. ವಿಷ್ಣು ಸರ್ 200ನೇ ಸಿನಿಮಾ ಇದು ಮಾಡಿದ್ರು ಅಂದ್ರೆ ಅವರೆಲ್ಲ ಸ್ಪೆಷಲ್ಲು. ಈಗ ಅಂಬರೀಷ್ ಅಣ್ಣ, ವಿಷ್ಣುವರ್ಧನ್ ಅವರು ಒಂದು ವಿಶೇಷವಾದ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಮಿಸ್ ಮಾಡಿದೆ ನೋಡಿ. ಅಂಬರೀಷ್ ಸರ್, ವಿಷ್ಣು ಸರ್ ಆ್ಯಂಡ್ ಅಪ್ಪು ಸರ್ 3 ಜನ ಒಂದೇ ಸಿನಿಮಾಲಿದ್ದಾರೆ, ಮಿಸ್ ಮಾಡಿದೆ ನೋಡಿ. ದೇವರಾಣೆ ಸತ್ಯ. ಸಿನಿಮಾ ಹೆಸರು ಬಂದು ಭೀಮೂಸ್ ಬ್ಯಾಂಗ್ ಬ್ಯಾಂಗ್ ಕಿಡ್ಸ್ ಅಂತ. 2007ರಲ್ಲಿ ಉಪ್ಪಿ ಸರು, ರಮ್ಯವ್ರು ಮಾಡಿದಂತಹ ಸಿನಿಮಾ ಅದು ನಿಂತಿತ್ತು ಬಿಕಾಸ್ ಆಫ್ ಸಮ್ ಫೈನಾನ್ಷಿಯಲ್ ಇಶ್ಯೂ. ನಾವು ಆಫ್ಟರ್ 17 ವರ್ಷದ ನಂತರ ರಿಲೀಸ್ ಆಗ್ತಾಯಿದೆ. ಒಂದು ಭಾರತದಲ್ಲಿ ಮಿರೇಕಲ್ ಆದಂತಹ ಒಂದು ಸಾಂಗು. ಎಲ್ಲ ಸ್ಟಾರ್ಸು ಒಂದೇ ಲಾಸ್ಟಲ್ಲಿ ನೋಡುವಂಥ ಒಂದು ಸ್ಪೆಷಲ್ ಸಾಂಗಲ್ಲಿ ಬರ್ತಾರೆ. ಅದು 2007ರಲ್ಲಿ ನಡೆದಂತಹ ಮಿರಾಕಲ್ಲು. ಇವತ್ತು ನಾವು ಅಪ್ಪು ಸರ್ನ ಇರ್ಬೋದು, ಅಂಬರೀಷ್ ಅಣ್ಣನ ಇರ್ಬೋದು, ವಿಷ್ಣು ಸರ್ನ ಒಂದೇ ಸಲ ಲಾಸ್ಟಲ್ಲಿ ಬಂದು ಒಂದು ಹಗ್ ಮಾಡ್ಕೊಳ್ಳೋದು ಒಂದು ವಿಶೇಷವಾದ ಶಾಟ್ ಇದೆ. ಇವೆಲ್ಲ ಸ್ಪೆಷಲ್ಲು. ಇವರೆಲ್ಲರೂ ಅದರಲ್ಲೇ ದರ್ಶನ್ ಸರ್ ಕೂಡ ಇದ್ದಾರೆ. ಆ್ಯಕ್ಚುಲಿ ಇವರೆಲ್ಲರೂ ಇದ್ದಾರೆ, ಎಲ್ಲರೂ ಆ ಸಾಂಗಲ್ಲಿ ಇದ್ದಾರೆ. ಸೊ ಇದು ನಮ್ಮ ಚಿತ್ರರಂಗದ ಹೆಗ್ಗಳಿಕೆ. ಇವರೆಲ್ಲ ಇದ್ದಾರೆ. ಇವರೆಲ್ಲ ದೀಸ್ ಪೀಪಲ್ ಆರ್ ವೆರಿ ಸ್ಪೆಷಲ್ ಫಾರ್ ಅಸ್. ಇವ್ರು ಹಾಕಿರೋ ಮಾರ್ಗದರ್ಶನದಲ್ಲಿ ನಾವು ಮಾಡೋಂಥ ಪ್ರಯತ್ನ ಮಾಡ್ತೇವೆ. ಆರ್ ಭಾಷೆ ಯಾಕೆ ಒಡೆಯಂಗೆ ನೋಡ್ತವ್ರು, ಯಾಕೇನು ಗೊತ್ತಾಯ್ತಾ ಇಲ್ಲ.